ಗ್ರಾಮೀಣ ಭಾಗದ ಬಡ ಕುಟುಂಬಗಳಿಗೆ ಬಂದ ಹಾಸ್ಟೆಲ್ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಅವಕಾಶ. ಗ್ರಾಮೀಣ ಭಾಗದ ಬಡ ಕುಟುಂಬಗಳಿಂದ ಬಂದ ಹಾಸ್ಟೆಲ್ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಅವಕಾಶವನ್ನು 2025-26ನೇ ಸಾಲಿನಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಯೋಜಿಸಿದ್ದ ಈ ಕಾರ್ಯಾಗಾರವು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಮಾರ್ಗದರ್ಶನ ಹಾಗೂ ತರಬೇತಿ ನೀಡುತ್ತಿರುವುದು ಅತ್ಯಂತ ಸ್ವಾಗತಾರ್ಹ. ನೀವು ಇದರ ಸದುಪಯೋಗ ಪಡೆದುಕೊಂಡು ನಿಮ್ಮ ಕನಸುಗಳ ಕಡೆಗೆ ಹೆಜ್ಜೆ ಹಾಕಿ ಎಂದು ಬಾಗೇಪಲ್ಲಿ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿಸ್ತರಣಾಧಿಕಾರಿಗಳಾದ ಆರ್ ಶಿವಪ್ಪ ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ದಾರೆ. ಪಟ್ಟಣದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ಹಾಗೂ ನಂತರದ ಹಾಸ್ಟೆಲ್ ವಿದ್ಯಾರ್ಥಿ ನಿಲಯದಲ್ಲಿ 3 ತಿಂಗಳ ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ವೃತ್ತಿ ಮಾರ್ಗದರ್ಶನ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟನೆ ಮಾಡಿ ಮಾತನಾಡಿದರು. ಗ್ರಾಮೀಣ ಭಾಗದ ಬಡ ಹಾಸ್ಟೆಲ್ ವಿದ್ಯಾರ್ಥಿಗಳ ಬೆಳವಣಿಗೆಗೆ ಬೆಂಬಲ ನೀಡುವ ಉದ್ದೇಶದಿಂದ ಭವಿಷ್ಯದ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗೆ ಹಮ್ಮಿಕೊಂಡಿದ್ದ ಉಚಿತ ಕಾರ್ಯಾಗಾರವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ್ದಾರೆ. ಇಂತಹ ಕಾರ್ಯಾಗಾರಗಳು ಗ್ರಾಮೀಣ ಭಾಗದ ಬಡ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ದಾರಿದೀಪವಾಗಿ ಮಾರ್ಗದರ್ಶನ ನೀಡುತ್ತವೆ. ಇದು ಅವರಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಭವಿಷ್ಯದಲ್ಲಿ ಉತ್ತಮ ಅವಕಾಶಗಳನ್ನು ನಮ್ಮ ಇಲಾಖೆ ಕಲ್ಪಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ ಮೇಲ್ವಿಚಾರಕರಾದ ಎಸ್ ವೆಂಕಟೇಶ್, ಬಿಎಸ್ ಕವಿತಾ, ರತ್ನಮಾಲಾ, ಎಂಸಿ ನರಸಿಂಹಪ್ಪ, ಕಲ್ಯಾಣ ಇಲಾಖೆಯ ಸಿಬ್ಬಂದಿ ವರ್ಗದವರು ಹಾಗೂ ಹಾಸ್ಟೆಲ್ ವಿದ್ಯಾರ್ಥಿಗಳು ಹಾಜರಿದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. ಏನಪ್ಪಾ ಅಂದ್ರೆ ಈಗ ಎಲ್ಲರೂ ಎಜುಕೇಟೆಡ್ ಇದ್ದಾರೆ, ತಂದೆ ತಾಯಿಗಳು. ಮೊದಲು ಯಾರು ಇರಲಿಲ್ಲ. ನಾವು ಓದೋ ಕಾಲದಲ್ಲಿ ಯಾರು ಹೇಳೋರು ಇರಲಿಲ್ಲ. ಈ ಕೋರ್ಸ್ ತಗೊಳ್ಳಿ, ಈ ಒಂದು ಸಬ್ಜೆಕ್ಟ್ ತಗೊಂಡು ಓದ್ರಿ, ಇದಕ್ಕೆ ಹೋಗ್ರಿ ಅಂತ. ನಾವು SLC ಆದ ತಕ್ಷಣ ಏನು ಓದಬೇಕು, ಏನು ಮಾಡಬೇಕು ಅಂತಲೇ ಗೊತ್ತಿರಲಿಲ್ಲ. ಟೀಚರ್ಸ್ನೇ ಕೇಳ್ತಾ ಇದ್ವಿ, ಏನು ಮಾಡಿದ್ರೆ ಒಳ್ಳೆಯದು ಅಂತ. ಆ ರೀತಿ ನಾವು ಓದ್ಕೊಂಡು ಮುಂದೆ ಬಂದಿದ್ದು. ಈಗ ಸರ್ಕಾರ ಇಂಥ ಒಂದು ಸ್ಪರ್ಧಾತ್ಮಕ ಕಾರ್ಯಕ್ರಮಗಳನ್ನು ಕೊಟ್ಟು ನಿಮಗೆ ಒಳ್ಳೆಯದನ್ನು ಮಾಡ್ತಾ ಇದೆ. ತುಂಬ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿಮ್ಮನ್ನು ವಿದ್ಯಾರ್ಥಿಗಳಿಗೋಸ್ಕರ, ನಮ್ಮ ಆಟಗಳಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ವೃತ್ತಿ ಮಾರ್ಗದರ್ಶನವನ್ನು ನೀಡ್ತಾ ಇದ್ದೀವಿ. ಇಲ್ಲಿ ಮೊದಲೇನು ಹಿಂದಿನ ಕಾಲದಲ್ಲಿ ಮುಂದೆ ಗುರಿ ಇತ್ತು, ಹಿಂದೆ ಗುರುಗಳಿತ್ತು. ಈ ಗುರಿ ಇದೆ, ಗುರುಗಳು ಇದ್ದಾರೆ, ಗುರುಗಳ ಮಾತು ಯಾರು ಕೇಳಲ್ಲ. ಆ ರೀತಿ ಆಗ್ಬಿಟ್ಟಿದೆ. ಈ ರೀತಿಯಾದ ಒಂದು ಸ್ಪರ್ಧಾತ್ಮಕ ಕಾರ್ಯಕ್ರಮಗಳನ್ನು ಮಾಡ್ತಾ ನೀವು ಯಾವ ಕೋರ್ಸ್ ಓದಿದ್ರೆ ಒಳ್ಳೆಯದು, ಯಾವ ರೀತಿ ನೀವು ಮುಂದೆ ಏನು ಓದಿದ್ರೆ ಒಳ್ಳೆಯದು, ನೀವು ಯಾವ ರೀತಿ ಇದಕ್ಕೆ ಮಾರ್ಗದರ್ಶನ ಕೊಟ್ಟಾಗ ನೀವು ಮುಂದೆ ಅದನ್ನು ಅಳವಡಿಸ್ಕೊತೀರಾ ಅಂತ ನಾನು ಭಾವಿಸ್ತೇನೆ. ಇನ್ನೊಂದು ಏನಪ್ಪ ಅಂದರೆ, ಇಷ್ಟು ಸರ್ಕಾರ ಸೌಲಭ್ಯಗಳು ಕೊಡ್ತಾ ಇದೆ, ಮಾರ್ಗದರ್ಶನಗಳು ಕೊಡ್ತಾ ಇದೆ, ಸರ್ಕಾರ ಖರ್ಚು ಮಾಡ್ತಾ ಇದೆ. ನೀವು ಅದನ್ನ ಅಳವಡಿಸ್ಕೊಬೇಕು. ನಿಮ್ಮ ಒಂದು ಎಜುಕೇಷನ್ ಲೈಫಲ್ಲಿ ಅದನ್ನ ಅಳವಡಿಸ್ಕೊಂಡು ನೀವು ಮುಂದೆ ಒಂದು ಒಳ್ಳೆ ಪ್ರಜೆಗಳಾಗಿ ನೀವು ಏನಾಗ್ತೀರಾ, ಏನು ನಿಮ್ಮ ಗುರಿ ಇದೆ ಅದನ್ನ ನೋಡಿಕೊಂಡು ಚೆನ್ನಾಗಿ ಓದಿ ಒಂದು ಸರ್ಕಾರಕ್ಕೆ, ನಿಮ್ಮ ತಂದೆ ತಾಯಿಗೆ ಒಂದು ಒಳ್ಳೆಯ ಹೆಸರು ತಂದರೆ ನಮ್ಮ ಇಲಾಖೆಗೂ ಒಂದು ಒಳ್ಳೆಯ ಹೆಸರು ಬರುತ್ತೆ. ಮತ್ತಿನ್ನೇನಪ್ಪ ಅಂದರೆ, ಕೆಲವರು ಹೆಣ್ಮಕ್ಳು SLC ಆದ ತಕ್ಷಣ ಮದುವೆ ಮಾಡಿಬಿಡ್ತಾರೆ. ನೀವು ಹೇಳ್ಬೇಕು ತಂದೆ ತಾಯಿಗೆ, ನಾವು ಓದಬೇಕು, ನಾವು ಮುಂದೆ ಬರಬೇಕು, ನಾವು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಬೇಕು. ಆ ರೀತಿ ಹೇಳಿ ನಿಮ್ಮ ತಂದೆ ತಾಯಿಗಳಿಗೆ ನೀವು ಒಂದು ಅರಿವು. ಈಗ ಪರೀಕ್ಷೆಗಳು ಹತ್ರ ಆಗ್ತಾ ಇದೆ, ಅದ್ರ ಜೊತೆಗೆ ಅದು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಈಗ 10th ಮಕ್ಕಳಿಗೆ ವಿಶೇಷವಾಗಿ ಕೂಡ ನಾವು ಇವರು ಮತ್ತು ನಮ್ಮ ಇನ್ನೊಬ್ಬರು ವೆಂಕಟಾಚಲಪತಿ ಸರ್ ಒಂದು ಆಕ್ಷನ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಈಗ ಬಂದಿರತಕ್ಕಂಥ ಆಲ್ಮೋಸ್ಟ್ ಎಲ್ಲರೂ ನೀವು ಪಾಸ್ ಆಗ್ತೀರ, ಅಥವಾ ಫಸ್ಟ್ ಕ್ಲಾಸ್ ಬಂದಿರೋರು ಡಿಸ್ಟಿಂಕ್ಷನ್ ಬರ್ತಾರೆ. ಫೈಲ್ ಆಗುವಂಥ ಕ್ಯಾಂಡಿಡೇಟ್ ಕೂಡ ಇರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಪಾಸ್ ಆಗಲಿಕ್ಕೆ ನಮ್ಮ ಎಲ್ಲ ಶಿಕ್ಷಣ ಇಲಾಖೆಯವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಆಗಿರ್ತಕ್ಕಂಥ ಮಕ್ಕಳು ಎಲ್ಲರೂ ಕೂಡ 100ಕ್ಕೆ 100 ಬರೀ ನಮಗೆ ಪಾಸ್ ಆಗೋದು ಬೇಡ, ನಮಗೆ ಡಿಸ್ಟಿಂಕ್ಷನ್ ಬರಬೇಕು. 90 ಎಬೋ ಬರ್ತಕ್ಕಂಥ ಒಂದು ಕಾರ್ಯರೂಪವನ್ನು ಈಗಾಗಲೇ ನಾವು 6 ಕಿಲೋಮೀಟರ್ ಕಾಸ್ಲಿದೆ, ಅವೆಲ್ಲವೂ ಕೂಡ ನಮ್ಮ ತಾಲೂಕು ಅಂತ ಆಕ್ಷನ್ ಮಾಡ್ಕೊಂಡಿದ್ವಿ. ಅದೇ ರೀತಿ PUC ರಿಸಲ್ಟ್ ಕೂಡ ನಾವು ಹೆಚ್ಚು ಒತ್ತಡ ಕೊಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ತಮಗೆ ಏನು ಮಾರ್ಗದರ್ಶನ ಕೊಡ್ತಾರೆ, ತಮಗೇನು ಡೌಟ್ಗಳಿರುತ್ತೆ ಅವೆಲ್ಲ ಕೂಡ ಇಲ್ಲೇ ಕ್ಲಾರಿಫೈ ಮಾಡಿಕೊಂಡು ಹೊರಗೆ ಹೋಗ್ತಕ್ಕಂಥ ಕೆಲಸ ಮಾಡಬೇಕಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡು ಎಲ್ಲರೂ ಕೂಡ ನಾನು ವಂದಿಸ್ತೀನಿ. ಜೈ ಹಿಂದ್.